ಬ್ರಹ್ಮಾಂಡವು ತನ್ನದೇ ಆದ ಒಂದು ರಹಸ್ಯ ಭಾಷೆಯಲ್ಲಿ ಮಾತನಾಡುತ್ತದೆ. ಅದೇ ಪವಿತ್ರ ರೇಖಾಗಣಿತ ಮತ್ತು ಸುವರ್ಣ ಅನುಪಾತದ ಭಾಷೆ. ಬೆರಗುಗೊಳಿಸುವ ಗ್ಯಾಲಕ್ಸಿಗಳ ಸುರುಳಿ, ಪ್ರಕೃತಿಯ ವಿನ್ಯಾಸ, ನಮ್ಮ ಡಿಎನ್ಎ ಅಥವಾ ಸುಂದರವಾದ ಹೂವಿನ ರಚನೆಯನ್ನು ನೀವೆಂದಾದರೂ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ? ಈ ಎಲ್ಲದರಲ್ಲೂ ಒಂದು ದೈವಿಕ ರಹಸ್ಯ ಅಡಗಿದೆ. ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ನಮ್ಮ ಸನಾತನ ಧರ್ಮದ 3 ಅತ್ಯಂತ ಪವಿತ್ರ ಹಾಗೂ ನಿಗೂಢ ವಸ್ತುಗಳ ಹಿಂದಿರುವ ಬೆರಗುಗೊಳಿಸುವ ಸತ್ಯವನ್ನು ನಿಮ್ಮ ಮುಂದಿಡಲಿದ್ದೇವೆ. ಅವೇ ದೈವಿಕ ನಾದವನ್ನು ಹೊರಹೊಮ್ಮಿಸುವ ಶಂಖ, ಗಂಡಕಿ ನದಿಯ ಗರ್ಭದಲ್ಲಿ ಕೋಟ್ಯಾಂತರ ವರ್ಷಗಳಿಂದ ಅಡಗಿರುವ ಪಡೆಯುಳಿಕೆ ಸಾಲಿಗ್ರಾಮ ಮತ್ತು ಇಡೀ ಬ್ರಹ್ಮಾಂಡದ ಗಣಿತದ ನೀಲನಕ್ಷೆಯಾಗಿರುವ ಶ್ರೀಚಕ್ರ. ಇವು ಕೇವಲ ನಮ್ಮ ಪೂಜಾ ಮಂದಿರದಲ್ಲಿಡುವ ಸಾಮಾನ್ಯ ವಸ್ತುಗಳೇ, ಅಥವಾ ನಮ್ಮ ಋಷಿಮುನಿಗಳು ನಮಗಾಗಿ ಬಿಟ್ಟು ಹೋದ ಅತ್ಯಾಧುನಿಕ ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಸಾಧನಗಳೇ? ಬನ್ನಿ, ವಿಜ್ಞಾನ ಮತ್ತು ದೈವತ್ವದ ನಡುವಿನ ಈ ಅದ್ಭುತ ಸಮಾಗಮವನ್ನು ಒಟ್ಟಿಗೆ ಅನ್ವೇಷಿಸೋಣ. ಜೈವಿಕ ಮತ್ತು ವಾತಾವರಣದ ಪರಿಸರವನ್ನು ಶುದ್ಧೀಕರಿಸಲು ಶಂಖವು ನಾದದ ಪ್ರತಿಧ್ವನಿಯನ್ನು ಬಳಸುತ್ತದೆ. ಸಾಲಿಗ್ರಾಮವು ಗುರುತ್ವಾಕರ್ಷಣೆಯ ಮತ್ತು ಐತಿಹಾಸಿಕ ಶಾಶ್ವತತೆಯ ಕೇಂದ್ರಬಿಂದುವಾಗಿ ಕಾರ್ಯನಿರ್ವಹಿಸುತ್ತದೆ, ಮತ್ತು ಶ್ರೀಯಂತ್ರವು ಬ್ರಹ್ಮಾಂಡದ ಗಣಿತದ ನೀಲನಕ್ಷೆಯನ್ನು ಒದಗಿಸುತ್ತದೆ. ಶ್ರೀಯಂತ್ರದ ಸಂಕೀರ್ಣ ರೇಖಾಗಣಿತದ ನೈಸರ್ಗಿಕ, ಭೌಗೋಳಿಕ ಅಭಿವ್ಯಕ್ತಿ ಎಂದು ಗುರುತಿಸಲಾದ ಚಕ್ರ ಸಾಲಿಗ್ರಾಮದ ಬಗ್ಗೆ ಇಲ್ಲಿ ವಿಶೇಷ ಗಮನವನ್ನು ನೀಡಲಾಗಿದೆ. ಈ ವರದಿಯು ಈ ಪವಿತ್ರ ರೂಪಗಳ ಗುರುತಿಸುವಿಕೆ, ಪೂಜೆ ಮತ್ತು ಚಿಕಿತ್ಸಕ ಅನ್ವಯಿಕೆಗಳಿಗೆ, ಅದರಲ್ಲೂ ವಿಶೇಷವಾಗಿ ಅಪರೂಪದ ಲಕ್ಷ್ಮೀನಾರಾಯಣ ಶಂಖ ಮತ್ತು ಶಿಲೆಗಳ ಬಗ್ಗೆ ನಿರ್ಣಾಯಕ ಮಾರ್ಗದರ್ಶಿಯನ್ನು ಒದಗಿಸುತ್ತದೆ. ಸುರುಳಿಯು ಬ್ರಹ್ಮಾಂಡದ ಮೂಲಭೂತ ಚಲನೆಯಾಗಿದೆ. ಗ್ಯಾಲಕ್ಸಿಗಳ ಸುರುಳಿಯಾಕಾರದ ತೋಳುಗಳಿಂದ ಹಿಡಿದು ಡಿಎನ್ಎ, ಡಬಲ್ ಹೆಲಿಕ್ಸ್ ಮತ್ತು ಚಂಡಮಾರುತಗಳ ಸುಳಿಯವರೆಗೆ ಸುರುಳಿಯು ಬೆಳವಣಿಗೆ, ವಿಸ್ತರಣೆ ಮತ್ತು ಜೀವ ವಿಕಾಸವನ್ನು ಪ್ರತಿನಿಧಿಸುತ್ತದೆ. ಹಿಂದೂ ತತ್ವಶಾಸ್ತ್ರದಲ್ಲಿ ಈ ರೂಪವನ್ನು ಸುವರ್ಣ ಅನುಪಾತದ ಭೌತಿಕ ಅಭಿವ್ಯಕ್ತಿ ಎಂದು ಪೂಜಿಸಲಾಗುತ್ತದೆ. ಇದು ಭೌತಿಕ ಜಗತ್ತಿನಲ್ಲಿ ದೈವಿಕತೆಯ ಉಪಸ್ಥಿತಿಯನ್ನು ಸೂಚಿಸುವ ಪವಿತ್ರ ಪ್ರಮಾಣವಾಗಿದೆ. ಈ ವರದಿಯು ಈ ಪವಿತ್ರ ರೇಖಾಗಣಿತದ 3 ವಿಭಿನ್ನ ಅಭಿವ್ಯಕ್ತಿಗಳನ್ನು ಪರಿಶೋಧಿಸುತ್ತದೆ. ಮೊದಲನೆಯದು ಶಂಖ. ಇದು ನಾದದ ಸುರುಳಿ. ಇದು ಆದಿಸ್ವರೂಪದ ಓಂಕಾರದಿಂದ ಬ್ರಹ್ಮಾಂಡದ ವಿಸ್ತರಣೆಯನ್ನು ಪ್ರತಿನಿಧಿಸುತ್ತದೆ. ಎರಡನೆಯದು ಸಾಲಿಗ್ರಾಮ್. ಇದು ಸಮಯದ ಸುರುಳಿ. ಇದು ಭೌಗೋಳಿಕ ಯುಗಗಳ ಮೂಲಕ ದೈವಿಕ ತತ್ವದ ಸಂರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ. ಮೂರನೆಯದು ಶ್ರೀಯಂತ್ರ. ಇದು ಪ್ರಜ್ಞೆಯ ಸುರುಳಿ. ಇದು ಪುರುಷ ಮತ್ತು ಸ್ತ್ರೀ ದೈವಿಕತೆಯ ಗಣಿತದ ಸಮ್ಮಿಲನವನ್ನು ಪ್ರತಿನಿಧಿಸುತ್ತದೆ. ಆಧುನಿಕ ವಿಜ್ಞಾನವು ಶಂಖ ಮತ್ತು ಪರೆಯುಳಿಕೆಗಳನ್ನು ಕೇವಲ ಜೈವಿಕ ಅವಶೇಷಗಳಾಗಿ ನೋಡಿದರೆ, ವೈದಿಕ ಸಂಪ್ರದಾಯವು ಅವುಗಳನ್ನು ಸ್ವಯಂಭೂ, ಅಂದರೆ ತಮ್ಮಷ್ಟಕ್ಕೆ ತಾವೇ ಪ್ರಕಟವಾದ ದೇವತೆಗಳು ಎಂದು ಗ್ರಹಿಸುತ್ತದೆ. ಅವುಗಳಿಗೆ ಯಾವುದೇ ಪ್ರಾಣಪ್ರತಿಷ್ಠೆಯ ಅಗತ್ಯವಿಲ್ಲ. ಅವು ಆಧ್ಯಾತ್ಮಿಕ ಅಭ್ಯಾಸದ ಕೊಂಡಿಗಳಾಗಿದ್ದು, ಭಕ್ತನ ಪ್ರಜ್ಞೆಯನ್ನು ಬ್ರಹ್ಮಾಂಡದ ನಾದತರಂಗಗಳಿಗೆ ಆಂಟೆನಾಗಳಂತೆ ಕಾರ್ಯನಿರ್ವಹಿಸುತ್ತವೆ. ಶಂಖವು ಜಗತ್ಪಾಲಕನಾದ ಭಗವಾನ್ ವಿಷ್ಣುವಿನ ಅತ್ಯಂತ ಗುರುತಿಸಬಹುದಾದ ಸಂಕೇತವಾಗಿದೆ. ಇದು ಕೇವಲ ಒಂದು ಸಂಗೀತ ವಾದ್ಯವಲ್ಲ, ಬದಲಿಗೆ ಅಜ್ಞಾನ ಮತ್ತು ಆಲಸ್ಯವನ್ನು ನಾಶ ಮಾಡುವ ಪಾಂಚಜನ್ಯ ಎಂಬ ನಾದದ ಅಸ್ತ್ರವಾಗಿದೆ. ಟರ್ಬಿನೆಲ್ಲಾ ಪೈರಮ್ನ ಜೀವಶಾಸ್ತ್ರ. ಪವಿತ್ರ ಶಂಖವು ಹಿಂದೂ ಮಹಾಸಾಗರದಲ್ಲಿ ಪ್ರಧಾನವಾಗಿ ಕಂಡುಬರುವ ಟರ್ಬಿನೆಲ್ಲಾ ಪೈರಮ್ ಎಂಬ ಸಮುದ್ರ ಜೀವಿಯ ಚಿಪ್ಪಾಗಿದೆ. ಇದರ ಆಂತರಿಕ ರಚನೆಯು ಬ್ರಹ್ಮಾಂಡದ ಓಂಕಾರಕ್ಕೆ ಸಮಾನವಾದ 7.83 ಹರ್ಟ್ಜ್ ನೈಸರ್ಗಿಕ ಪ್ರತಿಧ್ವನಿಯನ್ನು ಸೃಷ್ಟಿಸುತ್ತದೆ. ಸಮುದ್ರ ಮಂಥನದ ಪುರಾಣ. ವಿಷ್ಣು ಪುರಾಣದ ಸಮುದ್ರ ಮಂಥನದ ಸಮಯದಲ್ಲಿ ಹೊರಹೊಮ್ಮಿದ 14 ಅಮೂಲ್ಯ ರತ್ನಗಳಲ್ಲಿ ಶಂಖವೂ ಒಂದು. ಲಕ್ಷ್ಮೀ ದೇವಿಯೊಂದಿಗೆ ಜನಿಸಿದ ಕಾರಣ ಇದನ್ನು ಲಕ್ಷ್ಮಿಯ ಸಹೋದರ ಎಂದು ಪರಿಗಣಿಸಲಾಗುತ್ತದೆ. ಹೀಗಾಗಿಯೇ ಶಂಖಕ್ಕೆ ಸಂಪತ್ತು ಮತ್ತು ಒಳಿತನ್ನು ತರುವ ಶಕ್ತಿಯಿದೆ ಎಂದು ನಂಬಲಾಗಿದೆ. ವಾಮ್ ಎಂದರೆ ಎಡ ಮತ್ತು ವರ್ತಿ ಎಂದರೆ ತಿರುಗುವುದು. ಶಂಖದ ಬಾಯಿಯನ್ನು ನಿಮ್ಮ ಕಡೆಗೆ ಹಿಡಿದಾಗ ಅದರ ಸುರುಳಿಯು ಎಡಭಾಗಕ್ಕೆ ವಿಸ್ತರಿಸಿದರೆ ಅದು ವಾಮಾವರ್ತಿ ಶಂಖ. ಇದರ ಮುಖ್ಯ ಉದ್ದೇಶ ಶಂಖನಾದ ಮಾಡುವುದು. ಎಡಭಾಗಕ್ಕೆ ಸುರುಳಿಯನ್ನು ಹೊಂದಿರುವ ವಾಮಾವರ್ತಿ ಶಂಖವನ್ನು ಮುಖ್ಯವಾಗಿ ಪೂಜೆಯಲ್ಲಿ ನಾದ ಮೊಳಗಿಸಲು ಬಳಸಲಾಗುತ್ತದೆ. ನೆನಪಿರ್ಲಿ,
ಇದನ್ನು ಊದುವುದು ಕೇವಲ ಆಚರಣೆಯಲ್ಲ, ಬದಲಿಗೆ ಇದೊಂದು ಪ್ರಬಲವಾದ ಉಸಿರಾಟದ ವ್ಯಾಯಾಮ. ಇದು ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಶುದ್ಧೀಕರಿಸುವುದರ ಜೊತೆಗೆ ಶ್ವಾಸಕೋಶವನ್ನು ಬಲಪಡಿಸುತ್ತದೆ. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ನಿಯಮಿತವಾಗಿ ಶಂಖ ಊದುವುದರಿಂದ ನಿದ್ದೆಯಲ್ಲಿ ಉಸಿರುಕಟ್ಟುವ ಸ್ಲೀಪ್ ಅಪ್ನಿಯಾ ದಂತಹ ಗಂಟಲಿನ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಗುಣಪಡಿಸಬಹುದು. ನಿಸರ್ಗದ ನಿಯಮದಂತೆ ಬಹುತೇಕ ಶಂಖಗಳು ಎಡಕ್ಕೆ ತಿರುಗಿಡುತ್ತವೆ. ಆದರೆ ಲಕ್ಷಾಂತರ ಶಂಖಗಳಲ್ಲಿ ಕೇವಲ ಒಂದು ಮಾತ್ರ ನಿಸರ್ಗದ ನಿಯಮವನ್ನು ಮೀರಿ ಬಲಭಾಗಕ್ಕೆ ಸುರುಳಿಯನ್ನು ಹೊಂದಿರುತ್ತದೆ. ಇದನ್ನೇ ದಕ್ಷಿಣಾವರ್ತಿ ಶಂಖ ಎನ್ನುತ್ತಾರೆ. ಇದು ಅತ್ಯಂತ ಅಪರೂಪ ಹಾಗೂ ಅಪಾರ ಅದೃಷ್ಟದ ಸಂಕೇತವಾಗಿದೆ. ಲಕ್ಷ್ಮೀನಾರಾಯಣ ಶಂಖ. ಬಲಮುರಿ ಶಂಖಗಳಲ್ಲಿ ಲಕ್ಷ್ಮೀನಾರಾಯಣ ಶಂಖವು ಅತ್ಯಂತ ಶ್ರೇಷ್ಠವಾದದ್ದು. ಇದು ಮುಚ್ಚಿದ ಬಾಯಿಯನ್ನು ಹೊಂದಿದ್ದು ನಯವಾಗಿ ಮತ್ತು ಭಾರವಾಗಿರುತ್ತದೆ. ಇದು ಕೇವಲ ಸಂಪತ್ತನ್ನು ಆಕರ್ಷಿಸುವುದಲ್ಲದೆ ಅದನ್ನು ಸಂರಕ್ಷಿಸುತ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತು ಕುಟುಂಬದಲ್ಲಿ ಶಾಂತಿಯನ್ನು ತರಲು ಇದು ಅತ್ಯಂತ ಪ್ರಭಾವಶಾಲಿಯಾಗಿದೆ. ದಕ್ಷಿಣಾವರ್ತಿ ಶಂಖಗಳು ಅತ್ಯಮೂಲ್ಯವಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ನಕಲಿ ಶಂಖಗಳ ಹಾವಳಿ ಹೆಚ್ಚಿದೆ. ಅಸಲಿ ಭಾರತೀಯ ಶಂಖಗಳು ಪಿಂಗಾಣಿಯಂತೆ ಭಾರವಾಗಿದ್ದು, ಒಳಭಾಗದಲ್ಲಿ 3 ರಿಂದ 4 ವಿಶಿಷ್ಟ ರೇಖೆಗಳನ್ನು ಹೊಂದಿರುತ್ತವೆ ಎಂಬುದನ್ನು ನಾವು ಮರೆಯಬಾರದು. ಈಗ ಪರದೆಯ ಮೇಲಿರುವ ಈ ಪಟ್ಟಿಯನ್ನು ಗಮನಿಸಿ. ಇದು ವಾಮಾವರ್ತಿ, ದಕ್ಷಿಣಾವರ್ತಿ ಮತ್ತು ಅಪರೂಪದ ಲಕ್ಷ್ಮೀನಾರಾಯಣ ಶಂಖಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ವಾಮಾವರ್ತಿ ಶಂಖದ ಸುರುಳಿಯು ಎಡಭಾಗಕ್ಕಿದ್ದರೆ ಉಳಿದೆರಡು ಶಂಖಗಳ ಸುರುಳಿಯು ಬಲಮುರಿಯಾಗಿರುತ್ತದೆ. ವಾಮಾವರ್ತಿಯನ್ನು ಮುಖ್ಯವಾಗಿ ಊದಲು ಮತ್ತು ವಾತಾವರಣದ ಶುದ್ಧೀಕರಣಕ್ಕೆ ಬಳಸಿದರೆ, ದಕ್ಷಿಣಾವರ್ತಿ ಮತ್ತು ಲಕ್ಷ್ಮೀನಾರಾಯಣ ಶಂಖಗಳು ಪೂಜೆ, ಸಂಪತ್ತಿನ ಆಕರ್ಷಣೆ ಹಾಗೂ ಕೌಟುಂಬಿಕ ಶಾಂತಿಗೆ ಮೀಸಲಾಗಿವೆ. ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ವಾಮಾವರ್ತಿಯಿಂದ ಪವಿತ್ರ ಓಂಕಾರ ಹೊರಹೊಮ್ಮುತ್ತದೆ. ಆದರೆ ಬಲಮುರಿ ಶಂಖಗಳ ಬಾಯಿ ಮುಚ್ಚಿರುವುದರಿಂದ ಅವುಗಳಿಂದ ಯಾವುದೇ ನಾದ ಹೊರಬರುವುದಿಲ್ಲ. ದೇವಾಲಯಗಳಲ್ಲಿ ಪೂಜಿಸುವ ಮಾನವಾಕಾರದ ಮೂರ್ತಿಗಳಿಗಿಂತ ಭಿನ್ನವಾಗಿ ಸಾಲಿಗ್ರಾಮ ಶಿಲೆಯು ಭಗವಂತನ ನಿರಾಕಾರ ಅಥವಾ ಅರೂಪ ಸ್ವರೂಪವಾಗಿದೆ. ಇದು ಕೇವಲ ಕಲ್ಲಲ್ಲ, ಕೋಟ್ಯಾಂತರ ವರ್ಷಗಳ ಹಿಂದೆ ಜುರಾಸಿಕ್ ಅವಧಿಯಲ್ಲಿ ಟೆಥಿಸ್ ಸಮುದ್ರದಲ್ಲಿ ವಾಸಿಸುತ್ತಿದ್ದ ಅಮ್ಮೋನೈಟ್ ಎಂಬ ಜೀವಿಯ ಪಳೆಯುಳಿಕೆಯಾಗಿದೆ. ಅಸಲಿ ಸಾಲಿಗ್ರಾಮಗಳು ಜಗತ್ತಿನಲ್ಲಿ ಒಂದೇ ಕಡೆ ಲಭ್ಯವಿವೆ. ಅದೇ ನೇಪಾಳದ ಮುಕ್ತಿನಾಥ್ ಸಮೀಪವಿರುವ ಕಾಳಿಗಂಡಕಿ ನದಿ. ಹಿಮಾಲಯ ಪರ್ವತಗಳು ಸೃಷ್ಟಿಯಾಗುವ ಮೊದಲು ಆ ಜಾಗದಲ್ಲಿ ಟೆಥಿಸ್ ಸಮುದ್ರವಿತ್ತು. ಕಾಲಾನಂತರದಲ್ಲಿ ಭೂಮಿಯ ಫಲಕಗಳು ಡಿಕ್ಕಿ ಹೊಡೆದಾಗ ಸಮುದ್ರದ ತಳವು ಮೇಲಕ್ಕೆದ್ದು ಹಿಮಾಲಯವಾಯಿತು. ಆ ಪ್ರಾಚೀನ ಸಮುದ್ರದಲ್ಲಿದ್ದ ಜೀವಿಗಳೇ ಇಂದು ನಾವು ಕಾಣುವ ಪವಿತ್ರ ಸಾಲಿಗ್ರಾಮ ಕಲ್ಲುಗಳಾಗಿವೆ. ಪುರಾಣಗಳಲ್ಲಿ ಉಲ್ಲೇಖಿಸಿರುವ ವಜ್ರಕೀಟ ಎಂಬ ಜೀವಿಗಳೇ ಈ ಕಲ್ಲಿನೊಳಗಿನ ಸುರುಳಿಗಳನ್ನು ಕೆತ್ತಿವೆ ಎಂದು ನಂಬಲಾಗಿದೆ. ಸಾಲಿಗ್ರಾಮದ ಪೂಜೆಯು ತುಳಸಿ ಗಿಡದೊಂದಿಗೆ ಅತಿ ಆಳವಾದ ನಂಟನ್ನು ಹೊಂದಿದೆ. ಶಿವ ಮತ್ತು ಪದ್ಮಪುರಾಣಗಳ ಪ್ರಕಾರ ತನ್ನ ಪತಿ ಜಲಂಧರನನ್ನು ಸೋಲಿಸಲು ವಿಷ್ಣುವು ಮಾಡಿದ ವಂಚನೆಯನ್ನು ಅರಿತ ಮಹಾಪತಿವ್ರತೆ ವೃಂದ, ನಿನಗೆ ಕರುಣೆಯಿಲ್ಲ, ಹಾಗಾಗಿ ನೀನು ಕಲ್ಲಾಗು ಎಂದು ವಿಷ್ಣುವಿಗೆ ಶಾಪ ನೀಡುತ್ತಾಳೆ. ಈ ಶಾಪವನ್ನು ಸಂತೋಷದಿಂದ ಸ್ವೀಕರಿಸಿದ ವಿಷ್ಣುವು ಗಂಡಕಿ ನದಿಯಲ್ಲಿ ಸಾಲಿಗ್ರಾಮವಾಗಿ ಅವತರಿಸುತ್ತಾನೆ. ಹಾಗಾಗಿಯೇ ಭಗವಂತನ ಆದೇಶದಂತೆ ತುಳಸಿ ಎಲೆಯಿಲ್ಲದೆ ಸಾಲಿಗ್ರಾಮದ ಪೂಜೆ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ. ಸಾಲಿಗ್ರಾಮಗಳನ್ನು ಅವುಗಳ ಆಕಾರ, ಬಣ್ಣ ಮತ್ತು ಅವುಗಳಲ್ಲಿರುವ ಸುರುಳಿ ಅಥವಾ ಚಕ್ರಗಳ ಹಾಗೂ ಬಾಯಿಯ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ. ಲಕ್ಷ್ಮೀನಾರಾಯಣ ಸಾಲಿಗ್ರಾಮ. ಗೃಹಸ್ಥರಿಗೆ ಅಥವಾ ಸಂಸಾರಿಗಳಿಗೆ ಇದು ಅತ್ಯಂತ ಶ್ರೇಷ್ಠವಾದ ಸಾಲಿಗ್ರಾಮ. ಇದು ಸಂಪೂರ್ಣ ಗುಂಡಾಗಿರುತ್ತದೆ ಮತ್ತು ಸ್ಪರ್ಶಕ್ಕೆ ತಂಪಾಗಿರುತ್ತದೆ. ಇದರ ಪೂಜೆಯು ಜೀವನದ 6 ಮೌಲ್ಯಗಳಾದ ಧರ್ಮ, ಅರ್ಥ, ರಕ್ಷಣೆ, ಆರೋಗ್ಯ, ನೆಮ್ಮದಿ ಮತ್ತು ಮೋಕ್ಷವನ್ನು ದಯಪಾಲಿಸುತ್ತದೆ. ಯಾವುದೇ ಆಧ್ಯಾತ್ಮಿಕ ಅವನತಿಯಿಲ್ಲದೆ ಅಪಾರ ಸಂಪತ್ತು ಮತ್ತು ಶಾಂತಿಯನ್ನು ತರುವ ಶಕ್ತಿ ಇದಕ್ಕಿದೆ. ಇತರ ಪ್ರಮುಖ ಸಾಲಿಗ್ರಾಮಗಳು. ಸಾಲಿಗ್ರಾಮದ ಮೇಲೆ ಒಂದೇ ಸ್ಪಷ್ಟವಾದ ಚಕ್ರವಿದ್ದರೆ ಅದು ಶತ್ರುನಾಶಕ ಸುದರ್ಶನ ಸಾಲಿಗ್ರಾಮ. ದೊಡ್ಡ ಬಾಯಿಯನ್ನು ಹೊಂದಿದ್ದು ಹಲ್ಲುಗಳಂತಹ ರಚನೆಯಿದ್ದರೆ ಅದು ಭೀತಿ ನಿವಾರಕ ನರಸಿಂಹ ಸಾಲಿಗ್ರಾಮ. ಆಮೆ ಆಕಾರದಲ್ಲಿದ್ದರೆ ಅದು ಜೀವನದಲ್ಲಿ ಸ್ಥಿರತೆ ನೀಡುವ ಕೂರ್ಮ ಸಾಲಿಗ್ರಾಮ. ಹೀಗೆ ದಶಾವತಾರಗಳ ಆಧಾರದ ಮೇಲೆ 10 ಹಲವು ಬಗೆಯ ಅದ್ಭುತ ಸಾಲಿಗ್ರಾಮಗಳನ್ನು ನಾವು ಕಾಣಬಹುದು. ಈಗ ಪರದೆಯ ಮೇಲಿರುವ ಈ ಪಟ್ಟಿಯನ್ನು ಗಮನಿಸಿ.
ಇದು ವಿವಿಧ ರೀತಿಯ ಪ್ರಮುಖ ಸಾಲಿಗ್ರಾಮಗಳು, ಅವುಗಳ ಲಕ್ಷಣಗಳು ಹಾಗೂ ಪ್ರಯೋಜನಗಳನ್ನು ಗುರುತಿಸುವ ಕೈಪಿಡಿಯಾಗಿದೆ. ಮೊದಲನೆಯದು ಸುದರ್ಶನ ಸಾಲಿಗ್ರಾಮ. ಇದರ ಮೇಲ್ಮೈಯಲ್ಲಿ ಕೇವಲ ಒಂದೇ ಒಂದು ಸ್ಪಷ್ಟವಾದ ಚಕ್ರವಿರುತ್ತದೆ. ಇದು ರಕ್ಷಕನಾದ ಭಗವಾನ್ ವಿಷ್ಣುವಿನ ಸಂಕೇತವಾಗಿದ್ದು, ಶತ್ರುಗಳಿಂದ ಮತ್ತು ಜೀವನದ ಅಡೆತಡೆಗಳಿಂದ ಅಚಲವಾದ ರಕ್ಷಣೆಯನ್ನು ನೀಡುತ್ತದೆ. ಎರಡನೆಯದು ನರಸಿಂಹ ಸಾಲಿಗ್ರಾಮ. ಇದು ದೊಡ್ಡ ಬಾಯಿ, ಹಲ್ಲುಗಳನ್ನು ಹೋಲುವ ರಚನೆ ಮತ್ತು ಕಂದು ಬಣ್ಣವನ್ನು ಹೊಂದಿರುತ್ತದೆ. ಇದು ಉಗ್ರ ನರಸಿಂಹನನ್ನು ಪ್ರತಿನಿಧಿಸುತ್ತಿದ್ದು, ಭಕ್ತರಿಗೆ ನಿರ್ಭಯತೆಯನ್ನು ನೀಡುವುದರ ಜೊತೆಗೆ ದುಷ್ಟ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಕರುಣಿಸುತ್ತದೆ. ಮೂರನೆಯದು ವರಾಹ ಸಾಲಿಗ್ರಾಮ. ನೀಲಿ ಕಪ್ಪು ಬಣ್ಣವನ್ನು ಹೊಂದಿರುತ್ತದೆ. ವಾಸ್ತು ಪ್ರಕಾರ ಇದರ ಆರಾಧನೆಯಿಂದ ಭೂಮಿ, ಆಸ್ತಿ ಖರೀದಿಯಲ್ಲಿ ಯಶಸ್ಸು ಮತ್ತು ಸ್ಥಿರತೆ ಸಿಗುತ್ತದೆ. ನಾಲ್ಕನೆಯದು ಕೂರ್ಮ ಸಾಲಿಗ್ರಾಮ. ಆಮೆಯ ಆಕಾರ, ಎತ್ತರದ ಬೆನ್ನು ಮತ್ತು ಸಮತಟ್ಟಾದ ತಳವನ್ನು ಹೊಂದಿರುವ ಇದು ಹಸಿರು ಅಥವಾ ಕಪ್ಪು ಬಣ್ಣದಲ್ಲಿರುತ್ತದೆ. ಇದು ಕೂರ್ಮಾವತಾರದ ಸಂಕೇತವಾಗಿದ್ದು, ಜೀವನದಲ್ಲಿ ಅಪಾರ ತಾಳ್ಮೆ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಕೊನೆಯದಾಗಿ ಅನಂತ ಸಾಲಿಗ್ರಾಮ. ಇದು 12ಕ್ಕೂ ಹೆಚ್ಚು ಚಕ್ರಗಳು ಅಥವಾ ಸರ್ಪದಂತಹ ರೇಖೆಗಳನ್ನು ಹೊಂದಿರುತ್ತದೆ. ಅನಂತಶೇಷನನ್ನು ಸಂಕೇತಿಸುವ ಈ ಅತ್ಯಪರೂಪದ ಶಿಲೆಯು ಬದುಕಿನಲ್ಲಿ ಅನಂತ ವಿಸ್ತರಣೆ ಹಾಗೂ ಅಂತಿಮವಾಗಿ ಮೋಕ್ಷವನ್ನು ದಯಪಾಲಿಸುತ್ತದೆ. ಚಕ್ರ ಸಾಲಿಗ್ರಾಮ ಮತ್ತು ಶ್ರೀಯಂತ್ರದ ನಡುವಿನ ಭೌತಿಕ ಹಾಗೂ ಆಧ್ಯಾತ್ಮಿಕ ಏಕತೆಯನ್ನು, ಸಮ್ಮಿಲನವನ್ನು ವಿವರಿಸುವುದೇ ಈ ವರದಿಯ ಪ್ರಮುಖ ಉದ್ದೇಶವಾಗಿದೆ. ತಾಂತ್ರಿಕ ಸಂಪ್ರದಾಯದಲ್ಲಿ ಶ್ರೀಯಂತ್ರ ಅಥವಾ ಶ್ರೀಚಕ್ರವು ಅತ್ಯುನ್ನತ ಜಾಮಿತೀಯ, ರೇಖಾಗಣಿತದ ರೇಖಾಚಿತ್ರವಾಗಿದೆ. ಇದು ಇಡೀ ಬ್ರಹ್ಮಾಂಡವನ್ನು ಮತ್ತು ಪುರುಷ, ಶಿವ ಹಾಗೂ ಸ್ತ್ರೀ, ಶಕ್ತಿ, ದೈವತ್ವದ ಸಮ್ಮಿಲನವನ್ನು ಪ್ರತಿನಿಧಿಸುತ್ತದೆ. ಇದು ಕೇಂದ್ರ ಬಿಂದುವಿನ ಸುತ್ತ ಹೆಣೆದುಕೊಂಡಿರುವ 9 ತ್ರಿಕೋನಗಳಿಂದ ಮಾಡಲ್ಪಟ್ಟಿದೆ. ಮೇಲ್ಮುಖವಾಗಿರುವ 4 ತ್ರಿಕೋನಗಳು ಶಿವನನ್ನು, ಬೆಂಕಿ, ಪ್ರತಿನಿಧಿಸಿದರೆ ಕೆಳಮುಖವಾಗಿರುವ 5 ತ್ರಿಕೋನಗಳು ಶಕ್ತಿಯನ್ನು, ನೀರು ಸಂಕೇತಿಸುತ್ತವೆ. ಈ 9 ತ್ರಿಕೋನಗಳು ಒಂದಕ್ಕೊಂದು ಕತ್ತರಿಸಿಕೊಂಡಾಗ 43 ಸಣ್ಣ ತ್ರಿಕೋನಗಳು ಸೃಷ್ಟಿಯಾಗುತ್ತವೆ. ಈ ಸಂಯೋಜನೆಯನ್ನು ನವಯೋನಿ ಚಕ್ರ ಎಂದು ಕರೆಯಲಾಗುತ್ತದೆ. ಇದು ಒಂದೇ ಬಿಂದುವಿನಿಂದ ವಿಸ್ತಾರವಾಗುವ ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರತಿನಿಧಿಸುತ್ತದೆ. ಈ ದ್ವಿಮುಖ 2 ರೇಖಾಚಿತ್ರವನ್ನು 3 ಡೈಮೆನ್ಷನಲ್ ರೂಪದಲ್ಲಿ ನೋಡಿದಾಗ ಅದು ಮಹಾಮೇರು ಎಂಬ ಪಿರಮಿಡ್ ಆಕಾರವನ್ನು ಪಡೆಯುತ್ತದೆ. ಚಕ್ರ ಸಾಲಿಗ್ರಾಮವು ಶ್ರೀಯಂತ್ರದ ನೈಸರ್ಗಿಕ ಹಾಗೂ ಭೌಗೋಳಿಕ ಸ್ವರೂಪವಾಗಿದೆ. ಭೂಗರ್ಭಶಾಸ್ತ್ರ ಮತ್ತು ಗೂಢ ರೇಖಾಗಣಿತ ಎರಡೂ ಇದನ್ನು ಬೆಂಬಲಿಸುತ್ತವೆ. ಮೊದಲನೇದಾಗಿ, ಸಾಲಿಗ್ರಾಮದ ಮೇಲಿರುವ ಸುರುಳಿಯು ಸುವರ್ಣ ಅನುಪಾತವನ್ನು ಅನುಸರಿಸುತ್ತದೆ. ಶ್ರೀಯಂತ್ರವನ್ನು ಸಹ ಇದೇ ನಿಖರವಾದ ಗಣಿತದ ಅನುಪಾತದ ಮೇಲೆ ರಚಿಸಲಾಗಿದೆ. ಅಂದರೆ ನಿಸರ್ಗವೇ ತನ್ನ ಜೈವಿಕ ಬೆಳವಣಿಗೆಯ ಮೂಲಕ ಶ್ರೀಯಂತ್ರವನ್ನು ಸಾಲಿಗ್ರಾಮದ ಮೇಲೆ ಬರೆದಿದೆ. ಎರಡನೇದಾಗಿ, ಮಹಾಮೇರುವು ಶ್ರೀಯಂತ್ರದ 3D ರೂಪವಾದರೆ ಚಕ್ರ ಸಾಲಿಗ್ರಾಮವು ಅದರ ನೈಸರ್ಗಿಕ 3D ರೂಪವಾಗಿದೆ. ಇದು ಯಂತ್ರದ ಚಲನೆಯನ್ನು ಹಿಡಿದಿಟ್ಟುಕೊಂಡಿದೆ. ಸಾಲಿಗ್ರಾಮದಲ್ಲಿರುವ ಸುರುಳಿಯಾಕಾರದ ಕೋಣೆಗಳು ಶ್ರೀಯಂತ್ರದ ನವಯೋನಿಗಳನ್ನು ಪ್ರತಿನಿಧಿಸುತ್ತವೆ. ಸಾಲಿಗ್ರಾಮಗಳಲ್ಲಿ ಮೇರು ಶ್ರೀಯಂತ್ರ ಸಾಲಿಗ್ರಾಮ ಎಂಬ ಒಂದು ನಿರ್ದಿಷ್ಟ ವಿಧವಿದೆ. ಈ ಕಲ್ಲುಗಳು ನೈಸರ್ಗಿಕವಾಗಿಯೇ ಶಂಕುವಿನಾಕಾರದ ಪರ್ವತದಂತಹ ಆಕಾರವನ್ನು ಹೊಂದಿರುತ್ತವೆ. ಈ ಮೇರು ಸಾಲಿಗ್ರಾಮವನ್ನು ಪೂಜಿಸುವುದು ತಾಂತ್ರಿಕ ಪೂಜಾ ವಿಧಾನದ ಅತ್ಯುನ್ನತ ಹಂತವೆಂದು ಪರಿಗಣಿಸಲಾಗಿದೆ. ಇದು ದೇವಿಯ 2816 ವಿಭಿನ್ನ ಶಕ್ತಿಗಳನ್ನು ಸಂಕೇತಿಸುತ್ತದೆ. ಕೇವಲ ರಾಜವೈಭೋಗ ಹಾಗೂ ಸಂಪತ್ತಿಗಾಗಿ ಮಾತ್ರವಲ್ಲದೆ ಜೀವನದ ಪರಿಪೂರ್ಣತೆ ಮತ್ತು ಅದ್ವೈತ ಸಿದ್ಧಿಗಾಗಿ ಭಕ್ತರು ಈ ಅತ್ಯಪರೂಪದ ಸಾಲಿಗ್ರಾಮವನ್ನು ಪೂಜಿಸುತ್ತಾರೆ. ಈ ಪವಿತ್ರ ವಸ್ತುಗಳನ್ನು ಹೊಂದುವುದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. ಇವು ಕೇವಲ ವಸ್ತುಗಳಲ್ಲ, ಸದಾ ಜಾಗೃತವಾಗಿರುವ ಶಕ್ತಿಯ ಕೇಂದ್ರಗಳು. ಇವುಗಳಿಂದ ಸಂಪೂರ್ಣ ಪ್ರಯೋಜನ ಪಡೆಯಲು ಕೆಲವು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ. ಬನ್ನಿ, ಸಾಲಿಗ್ರಾಮದ ಪೂಜಾ ವಿಧಾನ ತಿಳಿದುಕೊಳ್ಳೋಣ. ಲೋಹದ ಮೂರ್ತಿಗಳಂತೆ ಸಾಲಿಗ್ರಾಮಕ್ಕೆ ಪ್ರಾಣ ಪ್ರತಿಷ್ಠೆಯ ಅಗತ್ಯವಿಲ್ಲ, ಏಕೆಂದರೆ ಅದು ನೈಸರ್ಗಿಕವಾಗಿಯೇ ಜೀವಂತವಾಗಿದೆ. ಆದರೆ ಅದಕ್ಕೆ ದಿನನಿತ್ಯದ ಆರೈಕೆ ಅತ್ಯಗತ್ಯ. ಸ್ಥಳ: ಸಾಲಿಗ್ರಾಮವನ್ನು ಎಂದಿಗೂ ನೇರವಾಗಿ ನೆಲದ ಮೇಲೆ ಇಡಬಾರದು. ಅದನ್ನು ತಾಮ್ರದ ತಟ್ಟೆಯಲ್ಲಿ ಅಥವಾ ಮೃದುವಾದ ಬಟ್ಟೆಯನ್ನು ಹಾಸಿದ ಮಂಟಪದಲ್ಲಿರಿಸಬೇಕು. ಅಭಿಷೇಕಂ: ಇದು ಅತ್ಯಂತ ಪ್ರಮುಖ ಹಂತ.
ಸಾಲಿಗ್ರಾಮಕ್ಕೆ ಪ್ರತಿದಿನ ವಾಮಾವರ್ತಿ ಶಂಖದಿಂದ ಗಂಗಾಜಲ ಅಥವಾ ಪಂಚಗವ್ಯದ ಅಭಿಷೇಕ ಮಾಡಬೇಕು. ಇದು ಭಗವಾನ್ ವಿಷ್ಣುವನ್ನು ಅವನ ಮೂಲಸ್ಥಾನವಾದ ಸಮುದ್ರದೊಂದಿಗೆ ಸಾಂಕೇತಿಕವಾಗಿ ಒಂದುಗೂಡಿಸುತ್ತದೆ. ತುಳಸಿ ಅರ್ಪಣೆ. ಚಂದನವನ್ನು ಲೇಪಿಸಿ ಕಡ್ಡಾಯವಾಗಿ ತಾಜಾ ತುಳಸಿ ಎಲೆಯನ್ನು ಅರ್ಪಿಸಬೇಕು. ನೆನಪಿರ್ಲಿ, ತುಳಸಿ ಇಲ್ಲದ ಸಾಲಿಗ್ರಾಮದ ಪೂಜೆಯನ್ನು ಎಂದಿಗೂ ಸ್ವೀಕರಿಸಲಾಗುವುದಿಲ್ಲ. ಮಂತ್ರ ಮತ್ತು ಚರಣಾಮೃತ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಪಠಿಸುತ್ತಾ ಸರಳ ನೈವೇದ್ಯವನ್ನು ಅರ್ಪಿಸಬೇಕು. ಅಭಿಷೇಕ ಮಾಡಿದ ನೀರನ್ನು ಚರಣಾಮೃತವಾಗಿ ಸ್ವೀಕರಿಸುವುದರಿಂದ ರೋಗಗಳು ಮತ್ತು ಕರ್ಮದ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ. ವಾಸ್ತು ನಿಯಮ. ವಾಸ್ತು ಪ್ಲೇಸ್ಮೆಂಟ್. ದಕ್ಷಿಣಾವರ್ತಿ ಅಥವಾ ಲಕ್ಷ್ಮೀನಾರಾಯಣ ಶಂಖವನ್ನು ಮನೆಯ ಅಥವಾ ಪೂಜಾ ಕೊಠಡಿಯ ಈಶಾನ್ಯ ಮೂಲೆಯಲ್ಲಿ ನಾರ್ತ್ ಈಸ್ಟ್ ಇಡಬೇಕು. ದಿಕ್ಕು. ಶಂಖದ ತೆರೆದ ಬಾಯಿ ಮೇಲ್ಮುಖವಾಗಿ ಆಕಾಶವನ್ನು ನೋಡುತ್ತಿರಬೇಕು ಮತ್ತು ನೀರು ಹೊರಬರುವ ತುದಿ ಪೂರ್ವ ದಿಕ್ಕಿಗೆ ಮುಖ ಮಾಡಿರಬೇಕು. ಇದು ಬ್ರಹ್ಮಾಂಡದ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಸಕ್ರಿಯಗೊಳಿಸುವಿಕೆ. ಬಲಮುರಿ ಶಂಖವನ್ನು ಎಂದಿಗೂ ಖಾಲಿ ಇಡಬಾರದು. ಅದರಲ್ಲಿ ಅಕ್ಕಿ ಅಥವಾ ನೀರನ್ನು ತುಂಬಿಡಬೇಕು. ಶಂಖವನ್ನು ಪೂಜಿಸುವಾಗ ಶಂಖ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ಅದರ ಶಕ್ತಿ ಜಾಗೃತಗೊಳ್ಳುತ್ತದೆ. ಪೂಜೆಗೂ ಮುನ್ನ ಈ ವಸ್ತುಗಳ ಅಸಲಿಯತ್ತನ್ನು ಪರೀಕ್ಷಿಸುವುದು ಬಹಳ ಮುಖ್ಯ. ಮಾರುಕಟ್ಟೆಯಲ್ಲಿ ನಕಲಿ ವಸ್ತುಗಳ ಹಾವಳಿ ಹೆಚ್ಚಿದೆ. ಸಾಲಿಗ್ರಾಮದ ಪರೀಕ್ಷೆ. ಅಸಲಿ ಸಾಲಿಗ್ರಾಮವನ್ನು ಚಿನ್ನ ಅಥವಾ ಬೆಳ್ಳಿಯ ತುಂಡಿನ ಮೇಲೆ ಉಜ್ಜಿದಾಗ ಅದರ ಖನಿಜಾಂಶಗಳಿಂದಾಗಿ ಲೋಹದ ಮೇಲೆ ಗೆರೆ ಮೂಡಬಹುದು. ಹಾಗೆಯೇ ನೈಸರ್ಗಿಕ ಸಾಲಿಗ್ರಾಮಗಳು ಸಂಪೂರ್ಣ ಪರಿಪೂರ್ಣವಾಗಿರದೆ ನೈಸರ್ಗಿಕ ಅಸಮತೋಲನವನ್ನು ಹೊಂದಿರುತ್ತವೆ. ಯಂತ್ರದಿಂದ ಕೆತ್ತಿದಂತೆ ಕಾಣುವ ಶಿಲೆಗಳು ನಕಲಿಯಾಗಿರುವ ಸಾಧ್ಯತೆ ಹೆಚ್ಚು. ದಕ್ಷಿಣಾವರ್ತಿ ಶಂಖದ ಪರೀಕ್ಷೆ. ಪಿಂಗಾಣಿಯಂತೆ ಭಾರೀ ತೂಕವನ್ನು ಹೊಂದಿರುತ್ತದೆ. ಮುಖ್ಯವಾಗಿ ಶಂಖದ ಒಳಭಾಗದಲ್ಲಿ 3ರಿಂದ 4 ಸ್ಪಷ್ಟವಾದ ನೈಸರ್ಗಿಕ ಗೆರೆಗಳು ಇರಲೇಬೇಕು. ನಕಲಿ ಶಂಖಗಳಲ್ಲಿ ಈ ಗೆರೆಗಳು ಇರುವುದಿಲ್ಲ ಮತ್ತು ಅವು ತೂಕದಲ್ಲಿ ಹಗುರಾಗಿರುತ್ತವೆ. ಪವಿತ್ರ ಗ್ರಂಥಗಳು ಮತ್ತು ವಿವಿಧ ಮೂಲಗಳ ಪ್ರಕಾರ ವಾಮಾವರ್ತಿ ಶಂಖ, ಲಕ್ಷ್ಮೀನಾರಾಯಣ ಶಂಖ ಮತ್ತು ಚಕ್ರ ಸಾಲಿಗ್ರಾಮಗಳು ಮಾನವ ಅಸ್ತಿತ್ವದ 3 ಪ್ರಮುಖ ಆಯಾಮಗಳನ್ನು ಭೌತಿಕ ದೇಹ, ಭೌತಿಕ ಪರಿಸರ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆ ಬೆಂಬಲಿಸುವ ದೈವಿಕ ಸಾಧನಗಳಾಗಿವೆ. ವಾಮಾವರ್ತಿ ಶಂಖವು ಗುಣಪಡಿಸುವ ಸಾಧನ, ದ ಹೀಲರ್. ನಾದದ ವಿಜ್ಞಾನ ಮತ್ತು ಉಸಿರಾಟದ ನಿಯಂತ್ರಣದ ಮೂಲಕ ಇದು ಶ್ವಾಸಕೋಶವನ್ನು ಬಲಪಡಿಸುತ್ತದೆ ಮತ್ತು ನಮ್ಮ ಸುತ್ತಲಿನ ವಾತಾವರಣವನ್ನು ಶುದ್ಧೀಕರಿಸುತ್ತದೆ. ಲಕ್ಷ್ಮೀನಾರಾಯಣ ಶಂಖವು ಒದಗಿಸುವ ಸಾಧನ, ದ ಪ್ರೊವೈಡರ್. ಲಕ್ಷ್ಮೀ ದೇವಿಯೊಂದಿಗಿನ ನೇರ ಸಂಪರ್ಕದಿಂದಾಗಿ ಇದು ಸಮೃದ್ಧಿ, ಅಪಾರ ಸಂಪತ್ತು ಮತ್ತು ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡುವ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಚಕ್ರ ಸಾಲಿಗ್ರಾಮವು ಮುಕ್ತಿ ನೀಡುವ ಸಾಧನ, ದ ಲಿಬರೇಟರ್. ಶ್ರೀಯಂತ್ರದ ನೈಸರ್ಗಿಕ ಹಾಗೂ ಭೌಗೋಳಿಕ ಅವತಾರವಾಗಿರುವ ಇದು ಬ್ರಹ್ಮಾಂಡದ ರೇಖಾಗಣಿತದೊಂದಿಗೆ ಭಕ್ತನನ್ನು ಬೆಸೆಯುತ್ತದೆ ಮತ್ತು ಜೀವನದ ಅತ್ಯುನ್ನತ ಮೌಲ್ಯಗಳನ್ನು ತಂದುಕೊಡುತ್ತದೆ. ಈ ಪವಿತ್ರ ಸುರುಳಿಗಳ ಸ್ಪೈರಲ್ಸ್ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಬಳಸಿಕೊಳ್ಳಲು ಈ 3 ಸರಳ ಕ್ರಮಗಳನ್ನು ಅಳವಡಿಸಿಕೊಳ್ಳಿ. ಉಸಿರಾಟದ ಜೊತೆ ಶಂಖನಾದ. ಒಂದು ಶುದ್ಧ ವಾಮಾವರ್ತಿ ಶಂಖವನ್ನು ಮನೆಗೆ ತನ್ನಿ ಮತ್ತು ಪ್ರತಿದಿನ ಬೆಳಿಗ್ಗೆ ಶಂಖನಾದ ಮಾಡುವುದನ್ನು ರೂಢಿಸಿಕೊಳ್ಳಿ. ಉಸಿರಾಟದ ತೊಂದರೆ ಅಥವಾ ನಿದ್ದೆಯಲ್ಲಿ ಗೊರಕೆ ಹೊಡೆಯುವ ಸಮಸ್ಯೆಗಳಿದ್ದರೆ ಇದನ್ನು ಕೇವಲ ಆಚರಣೆಯಾಗಿ ಮಾತ್ರವಲ್ಲದೆ ಒಂದು ದೈನಂದಿನ ಚಿಕಿತ್ಸೆಯಾಗಿ ಸ್ವೀಕರಿಸಿ. ಸಂಪತ್ತಿನ ಸಂರಕ್ಷಣೆ. ಅಸಲಿ ದಕ್ಷಿಣಾವರ್ತಿ ಅಥವಾ ಲಕ್ಷ್ಮೀನಾರಾಯಣ ಶಂಖವನ್ನು ಪಡೆದುಕೊಳ್ಳಿ. ಅದರ ತೂಕ ಮತ್ತು ಒಳಭಾಗದ ಗೆರೆಗಳನ್ನು ನೋಡಿ ಅಸಲಿಯತ್ತನ್ನು ಖಚಿತಪಡಿಸಿಕೊಳ್ಳಿ. ಅದರಲ್ಲಿ ಅಕ್ಕಿಯನ್ನು ತುಂಬಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡುವುದರ ಮೂಲಕ ನಿಮ್ಮ ಮನೆಯ ಆರ್ಥಿಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಿ. ಕಾಲಸ್ವರೂಪಿಯ ಪೂಜೆ. ನಿಮ್ಮ ಪೂಜಾ ಮಂದಿರದಲ್ಲಿ ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನು ಪ್ರತಿಷ್ಠಾಪಿಸಿ. ವಾಮಾವರ್ತಿ ಶಂಖವನ್ನು ಬಳಸಿ ಪ್ರತಿದಿನ ಅದಕ್ಕೆ ಗಂಗಾಜಲದ ಅಭಿಷೇಕ ಮಾಡಿ, ತುಳಸಿಯನ್ನು ಅರ್ಪಿಸಿ ಮತ್ತು ಆ ಚರಣಾಮೃತವನ್ನು ಇಡೀ ಕುಟುಂಬ ಭಕ್ತಿಯಿಂದ ಸ್ವೀಕರಿಸಿ. ನಿಮ್ಮ ಉಸಿರು, ನಿಮ್ಮ ಮನೆ ಮತ್ತು ನಿಮ್ಮ ಪೂಜೆಯನ್ನು ಈ ಪ್ರಾಚೀನ ದೈವಿಕ ಸ್ವರೂಪಗಳೊಂದಿಗೆ ಜೋಡಿಸುವ ಮೂಲಕ ನೀವು ಸಾಕ್ಷಾತ್ ಸೃಷ್ಟಿಯ ರೇಖಾಗಣಿತದೊಂದಿಗೆ ಒಂದಾಗುತ್ತೀರಿ. ಬೋನಸ್ ಮಾಹಿತಿ. ನಿಮಗೆ ಗೊತ್ತೇ, ವಿಡಿಯೋ ಮುಗಿಸು ಮುನ್ನ ಸಾಲಿಗ್ರಾಮದ ಬಗ್ಗೆ ನಿಮಗೆ ತಿಳಿದಿರದ ಕೆಲವು ಅಚ್ಚರಿಯ ಹಾಗೂ ನಿಗೂಢ ಸತ್ಯಗಳು ಇಲ್ಲಿವೆ. 1. ಭಗ್ನಮೂರ್ತಿಯ ವಿನಾಯಿತಿ, ದ ಬ್ರೋಕನ್ ಐಡಲ್ ಎಕ್ಸೆಪ್ಷನ್.
ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಭಿನ್ನವಾದ ಅಥವಾ ಒಡೆದ ಮೂರ್ತಿಯನ್ನು ಪೂಜಿಸುವುದಿಲ್ಲ. ಆದರೆ ಸಾಲಿಗ್ರಾಮಕ್ಕೆ ಮಾತ್ರ ಈ ನಿಯಮದಿಂದ ವಿನಾಯಿತಿ ಇದೆ. ಸಾಲಿಗ್ರಾಮವು ಒಡೆದಿದ್ದರೂ ಅದರ ಒಳಗಿನ ಚಕ್ರ, ಸುರುಳಿ ಸುರಕ್ಷಿತವಾಗಿದ್ದರೆ ಅದನ್ನು ಯಾವ ದೋಷವೂ ಇಲ್ಲದೆ ನಿರಂತರವಾಗಿ ಪೂಜಿಸಬಹುದು. 2. ಸಂಖ್ಯೆಗಳ ಕಟ್ಟುನಿಟ್ಟಿನ ನಿಯಮ. ದ ಸ್ಟ್ರಿಕ್ಟ್ ರೂಲ್ ಆಫ್ ನಂಬರ್ಸ್. ಮನೆಯಲ್ಲಿ ಎಷ್ಟು ಸಾಲಿಗ್ರಾಮಗಳನ್ನು ಇಡಬೇಕು ಎಂಬುದಕ್ಕೂ ಕಟ್ಟುನಿಟ್ಟಿನ ನಿಯಮಗಳಿವೆ. ಕೇವಲ 1 ಸಾಲಿಗ್ರಾಮವನ್ನು ಇಡುವುದು ಅತ್ಯಂತ ಶ್ರೇಷ್ಠ. ಆದರೆ 3, 5 ಹೀಗೆ ಬೆಸ ಸಂಖ್ಯೆಯಲ್ಲಿ ಆಡ್ ನಂಬರ್ಸ್ ಇಡುವಂತಿಲ್ಲ. ಹಾಗೆಯೇ ಸಮಸಂಖ್ಯೆಯಲ್ಲಿ ಈವನ್ ನಂಬರ್ಸ್ ಇಡಬೇಕೆಂದರೆ 2 ಮಾತ್ರ ಇಡುವಂತಿಲ್ಲ. ಬದಲಾಗಿ 4, 6 ಅಥವಾ ಅದಕ್ಕಿಂತ ಹೆಚ್ಚು ಸಾಲಿಗ್ರಾಮಗಳನ್ನು ಪೂಜಿಸಬೇಕು. 3. 12 ಸಾಲಿಗ್ರಾಮಗಳ ಮಹಿಮೆ. ದ ಮೆರಿಟ್ ಆಫ್ 12 ಸ್ಟೋನ್ಸ್. ಪವಿತ್ರ ಗ್ರಂಥಗಳ ಪ್ರಕಾರ ಕೇವಲ 1 ದಿನ 12 ಸಾಲಿಗ್ರಾಮಗಳನ್ನು ಒಟ್ಟಿಗೆ ಪೂಜಿಸಿದರೆ ಅದು ಕಾಶಿಯಲ್ಲಿ 8 ದಿನಗಳ ಕಾಲ ನೆಲೆಸಿ ಚಿನ್ನದ ಕಮಲಗಳಿಂದ ಬರೋಬ್ಬರಿ 12 ಕೋಟಿ ಶಿವಲಿಂಗಗಳನ್ನು ಪೂಜಿಸಿದ ಪುಣ್ಯಕ್ಕೆ ಸಮನಾಗಿರುತ್ತದೆ. 4. ಗಂಡಕಿ ನದಿಯ ರಹಸ್ಯ. ದ ಲೆಜೆಂಡ್ ಆಫ್ ರಿವರ್ ಗಂದಾಕಿ. ಸಾಲಿಗ್ರಾಮಗಳು ಕೇವಲ ನೇಪಾಳದ ಗಂಡಕಿ ನದಿಯಲ್ಲಿ ಮಾತ್ರ ಏಕೆ ಸಿಗುತ್ತವೆ ಗೊತ್ತೇ? ಪುರಾಣಗಳ ಪ್ರಕಾರ ಗಂಡಕಿ ಎಂಬ ಮಹಾಪತಿವ್ರತೆಯ ಭಕ್ತಿಗೆ ಒಲಿದ ಭಗವಾನ್ ವಿಷ್ಣುವು ಆಕೆಯನ್ನು ಒಂದು ಪವಿತ್ರ ನದಿಯಾಗಿ ಹರಿಯುವಂತೆ ಆಶೀರ್ವದಿಸಿ ಆಕೆಯ ಗರ್ಭದಲ್ಲಿ ತಾನು ಶಾಶ್ವತವಾಗಿ ಸಾಲಿಗ್ರಾಮವಾಗಿ ನೆಲೆಸುವುದಾಗಿ ವರ ನೀಡಿದನು. 5. ಮೋಕ್ಷದ ಅಂತಿಮ ಜೋಡಿ. ದಿ ಅಲ್ಟಿಮೇಟ್ ಪೇರ್ ಫಾರ್ ಮೋಕ್ಷ. ಕಪ್ಪು ಬಣ್ಣದ ಸಾಲಿಗ್ರಾಮವು ಹಿಮಾಲಯದ ಸಂಕೇತವಾದರೆ, ದ್ವಾರಕೆಯ ಸಮುದ್ರದಲ್ಲಿ ಸಿಗುವ ಬಿಳಿ ಬಣ್ಣದ ದ್ವಾರಾವತಿ ಶಿಲೆಯು ಸಾಗರದ ಸಂಕೇತವಾಗಿದೆ. ಈ 2 ಪವಿತ್ರ ಶಿಲೆಗಳನ್ನು ಒಟ್ಟಿಗೆ ಸೇರಿಸಿ ಪೂಜಿಸುವುದರಿಂದ ಮನುಷ್ಯನಿಗೆ ಅಂತಿಮ ಆಧ್ಯಾತ್ಮಿಕ ಮುಕ್ತಿ ಅಂದರೆ ಮೋಕ್ಷ ಖಂಡಿತವಾಗಿ ಲಭಿಸುತ್ತದೆ ಎಂದು ನಂಬಲಾಗಿದೆ. ಈ ವಿಷಯದ ಕುರಿತು ಯಾವುದೇ ಸಂದೇಹಗಳಿದ್ದರೂ ಅಥವಾ ಹೆಚ್ಚಿನ ಮಾಹಿತಿ ಬೇಕಿದ್ದರೂ ಕಾಮೆಂಟ್ ವಿಭಾಗದಲ್ಲಿ ನಮ್ಮನ್ನು ಕೇಳಿ. ನಾವು ಖಂಡಿತ ಉತ್ತರಿಸುತ್ತೇವೆ. ಓಂ ತತ್ಸತ್.